ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಉದ್ದಿನ ಬೇಳೆ ಇನ್ನೂ ಸೋಡಾ ಇಲ್ಲದೆ ಗರಿಗರಿಯಾದ ರುಚಿಯಾದ ಮೆಂತ್ಯ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ kg ಅಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು 1 ಟೇಬಲ್ ಸ್ಪೂನ್ ಅವಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅಕ್ಕಿ ಮತ್ತು ಮೆಂತ್ಯ ಎರಡನ್ನ ಚೆನ್ನಾಗಿ ತೊಳೆದು ಒಂದು 5-6 ಗಂಟೆ ಕಾಲ ನೆನೆಸಿಡಬೇಕು. ಅವಲಕ್ಕಿ ಮಾತ್ರ ಕೊನೆಗೆ 10 ನಿಮಿಷ ನೆನೆಸಿಟ್ಕೊಂಡು ರುಬ್ಬುವಾಗ ಹಾಕ್ಕೋಬೇಕು. 5-6 ಗಂಟೆಗಳು ನೆನೆದಾದ್ಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದು ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ಆ ಥರ ನೈಸಾಗಿ ರುಬ್ಕೊಂಡ್ರೆ ಮಾತ್ರ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ದೋಸೆನೂ ಕೂಡ ತೆಳ್ಳಗೆ ಮಾಡ್ಕೊಳ್ಬೋದು. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಅವಲಕ್ಕಿ ಪೌಡ್ರ್ ಮಾತ್ರ ಕೊನೆಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ನೆನೆಸಿಟ್ಕೊಂಡು ರುಬ್ಬೋದು. ಈ ಅವಲಕ್ಕಿ ಪೌಡ್ರು ಅಂದರೆ ಗೊಜ್ಜು ಅವಲಕ್ಕಿ, ಹುಳಿ ಅವಲಕ್ಕಿಗೆಲ್ಲ ರವೆ ಮಾಡ್ಕೊಳ್ಳುವಾಗ ಜರಡಿ ಕೆಳಗಡೆ ಬರುತ್ತಲ್ಲ, ಆ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಇದೇ ಥರ ಫ್ರೆಂಡ್ಸ್, ಅವಲಕ್ಕಿ ರವೆಯಿಂದ ನಾನು ಮಾಡಿರೋ ರೆಸಿಪಿಯನ್ನು ನೀವೇನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ನೋಡಿ. ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಮತ್ತು ರುಚಿಯಾಗೂ ಕೂಡ ಇರುತ್ತೆ. ಇದನ್ನು ರುಬ್ಕೊಂಡ್ರೆ ಹಿಟ್ಟನ್ನು ಒಂದು ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿಡಬೇಕು. ಇದು ರಾತ್ರಿ ಎಲ್ಲ ಚೆನ್ನಾಗಿ ಹಿಟ್ಟು ಉದುಗಿ ಬಂದಿರುತ್ತೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈಗ ಬೆಳಗ್ಗೆ ನೋಡಿ ದೋಸೆ ಹಿಟ್ಟು ಹೇಗೆ ಉದುಗಿ ಬಂದಿದೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಿದ್ರೆ ನೀರು ಹಾಕ್ಕೊಳ್ಬೋದು. ಇದು ಸರಿಯಾಗಿದೆ ಇವಾಗ ಈ ಹದ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ, ಅಂದರೆ ಬೇಗ ನೀರಲ್ಲಿ ಉಪ್ಪು ಕರಗುತ್ತೆ, ಹಿಟ್ಟು ಒಳಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೊಂದು ಬೇಗ ಚಟ್ನಿ ಮಾಡ್ಕೊಳ್ಳೋಣ. ಅರ್ಧ ಕಪ್ಪು ತೆಂಗಿನಕಾಯಿ ಚೂರುಗಳು, 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ಹಂಚನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಎಣ್ಣೆ ಹಾಕಬಾರ್ದು. ಫಸ್ಟ್ಗೆ ದೋಸೆ ಹಿಟ್ಟನ್ನ ಸೌಟಲ್ಲಿ ತೊಗೊಂಡು ಚೆನ್ನಾಗಿ ಒತ್ತಿ ತೆಳು ಎಷ್ಟಾಗುತ್ತೆ ಅಷ್ಟು ಅಗಲವಾಗಿ ಹರಡಬೇಕು. ಮುಚ್ಚಳ ಮುಚ್ಚಿ 1 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಈಗ ದೋಸೆನ ತೆಗಿಬೇಕು. ನೋಡಿ, ಒಂದು ಸ್ವಲ್ಪನೂ ತವಾಗ ಅಂಟ್ಕೊಳ್ದೆ ಹೇಗೆ ಬರ್ತಾಯಿದೆ. ಇಷ್ಟು ಬೇಕಾದ್ರೆ ತೆಳ್ಳಗೆ ಹಾಕ್ಕೊಳ್ಬೋದು. ಪ್ರತಿ ಸತಿ ದೋಸೆ ಹಾಕುವಾಗಲೂ ನಾವು ಈ ಥರ ಬಟ್ಟೆಯಿಂದ ಅಥವಾ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ನೀಟಾಗಿ ದೋಸೆನ ಮಾಡ್ಬೋದು. ಫ್ರೆಂಡ್ಸ್, ಈ ಮೆಂತ್ಯನ ಉಪಯೋಗಿಸೋದ್ರಿಂದ ನಮಗೆ ಹೇರ್ ಫಾಲ್ ಆಗೋದು, ವೆಯ್ಟ್ ಜಾಸ್ತಿ ಆಗೋದನ್ನು ತಡಿಬೋದು. ಹಾಗೆ ವಾತ ಮತ್ತು ಕಫವನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಫೈಬರು, ಐರನ್ನು, ಮ್ಯಾಂಗನೀಸ್ ಇರೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ರಕ್ತದ ಹಿಮೋಗ್ಲೋಬಿನ್ ಅಂಶ ಕೂಡ ಜಾಸ್ತಿ ಮಾಡೋ ಶಕ್ತಿ ಇದೆ ಮೆಂತ್ಯಕ್ಕೆ. ಹಾಗಂತ ನಾವು ಅಮೃತನೂ ಅತಿಯಾದರೆ ವಿಷ ಆಗುತ್ತೆ ಅಂತಾರೆ. ಹಾಗೆ ನಾವು ಮೆಂತ್ಯವಾಗಿ ಯಾವುದನ್ನೇ ಜಾಸ್ತಿ ಉಪಯೋಗಿಸ್ಬಾರ್ದು. ವಾರ 1-2 ಸರ್ತಿ ಉಪಯೋಗಿಸೋಂಥ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ಗೂ ಒಳ್ಳೆಯದು. ನೋಡಿ ಈಗ ಯಾವ ಥರ ಬಂದಿದೆ. ಗರಿಗರಿಯಾಗಿ ತುಂಬ ತೆಳುಗೆ ರುಚಿಯಾಗಿ ಘಮಘಮಿಸುವ ಮೆಂತ್ಯ ದೋಸೆ ರೆಡಿಯಾಗಿದೆ. ಇದಕ್ಕೆ ಕಾಯಿ ಚಟ್ನಿ ಕರೆಕ್ಟಾಗಿ ಸೂಪರಾಗಿ ಮ್ಯಾಚ್ ಆಗುತ್ತೆ. ಫ್ರೆಂಡ್ಸ್, ನೀವು ಮಾಡಿ ನೋಡಿ ಏನು ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.